ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಈಸಿಯಾಗಿ ಆದಷ್ಟು ಬೇಗ ಟೈಮನ್ನು ಸೇವ್ ಮಾಡೋ ಥರ ನಾಟಿ ಬೀನ್ಸಿನ ಪಲ್ಯ, ಇದು ಊಟದ ಜೊತೆ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಚಪಾತಿ ಜೊತೆನೂ ತಿನ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾಟಿ ಬೀನ್ಸನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೋಬೇಕು. ಅದಾದ ನಂತರ ನಾಟಿ ಬೀನ್ಸನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಹೆಚ್ಕೊಳ್ಬೇಕು. ಸಣ್ಣ ಸಣ್ಣ ಚೂರಾಗಿ ಅದನ್ನು ಹೆಚ್ಕೊಳ್ಬೇಕು. ಆದಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಮಗೆ ಬೇಕಾಗಿರುವಂಥದ್ದು ಈ ಥರ ರೆಡಿಯಾಗಿದೆ ನಾಟಿ ಬೀನ್ಸು. ಅದಾದಮೇಲೆ ನಮಗೆ ಬೇಕಾಗಿರೋದು 2 ಟೊಮೊಟೊ ಮತ್ತು 2 ಈರುಳ್ಳಿ. ಈ ಟೊಮೊಟೊ ಮತ್ತು ಈರುಳ್ಳಿಯನ್ನು ಕೂಡ ಅದೇ ಥರ ಸಣ್ಣ ಸಣ್ಣ ತುಂಡುಗಳಾಗಿ ಹೆಚ್ಚಿಟ್ಕೊಳ್ತೀನಿ. ಈರುಳ್ಳಿ ಹೆಚ್ಚಿಸ್ತಾ ಇದ್ದೀನಿ. ಈಗ ಅದೇ ರೀತಿ ಟೊಮೊಟೊವನ್ನು ಕೂಡ ಸಣ್ಣ ಸಣ್ಣದಾಗಿ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಟೊಮೊಟೊನು ಕೂಡ ಹೆಚ್ಕೊಳ್ಬೇಕು. ನೆಕ್ಸ್ಟು ನನಗೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಬೇಕು. ಮನೇಲಿ ಈಗ ಇರಲಿಲ್ಲ, ಅದಕ್ಕೆ ನಮ್ಮ ಮನೇಲೇ ಬೆಳೆದಿರುವಂತಹ ಕರ್ಬೇವಿನ ಗಿಡದಿಂದ ಕರ್ಬೇವಿನ ಸೊಪ್ಪನ್ನು ಕಿತ್ಕೊಂಡು ಬರೋಕ್ಕೆ ಅಂತ ಕೆಳಗಡೆ ಬಂದೆ. ನೋಡಿ, ಕರ್ಬೇವಿನ ಸೊಪ್ಪನ್ನು ಕಿತ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ನಾನಿಲ್ಲಿ ಸ್ಟವ್ ಮೇಲೆ ಆಲ್ರೆಡಿ ಬಿಸಿಗಿಟ್ಟಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಬೇಕಾಗಿರುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು, ಅದಾದ ನಂತರ ಅದಕ್ಕೆ ಸಾಸಿವೆ ಸ್ವಲ್ಪ ಸಿಡಿದಾದಮೇಲೆ ಕಡಲೆಬೇಳೆ ಇದಕ್ಕೆ ಬೇಕೇ ಬೇಕು. ಕಡಲೆಬೇಳೆಯನ್ನು ಹಾಕ್ಕೊಂಡು ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಅದನ್ನು ಸ್ವಲ್ಪ ಬ್ರೌನ್ ಬಣ್ಣ ಬರೋವರೆಗೂ, ಕಂದು ಬಣ್ಣ ಬರೋವರೆಗೂ ಅದನ್ನು ಹುರಿದು, ಅದಾದ ನಂತರ ಅದಕ್ಕೆ ಹೆಚ್ಚಿದ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಹೆಚ್ಚಿದ ಈರುಳ್ಳಿಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಹೆಚ್ಚಿದ ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಕಡಲೆಬೇಳೆ ಹಾಕಿದ್ರೆ ತುಂಬ ರುಚಿ, ಆದ್ದರಿಂದ ನಾನು ಕಡಲೆಬೇಳೆಯನ್ನು ಹಾಕಿದ್ದೀನಿ ಕೂಡ. ಅದಾದ ನಂತರ ಈ ಥರ ಆದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದಂತಹ ಬೀನ್ಸನ್ನು ಹಾಕಿ ಚೆನ್ನಾಗಿ